ನನಗೆ ಗೊತ್ತಿರುವಂಥ ಪ್ರಕಾರ ನಾನು ವೈಯಕ್ತಿಕವಾಗಿ ಅಂದರೆ ಬಹುಶಃ ಯಾವುದೇ ವಿಚಾರವನ್ನು ಅವ್ರಿಗೆ ಒಂದು ಸಮಯ ಅನ್ನೋದಿರ್ತದೆ. ನಾವೆಲ್ಲರೂ ಕೂಡ ಒಂದು ಸರಿ ಅಧ್ಯಕ್ಷರನ್ನ ಅವ್ರನ್ನ ಆಯ್ಕೆಯನ್ನು ಮಾಡಿದರೆ ಬಹುಶಃ ಅವ್ರಿಗೆ ಸಮಯ ಅನ್ನೋಂಥದ್ದು 3 ವರ್ಷ ಸಮಯ ಇರ್ತದೆ. 3 ವರ್ಷ ಆದಮೇಲೆ ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ತಾರೆ, ಇಲ್ಲ ನಾಕ್ ಹೋಗಲ್ಲ. ಯಾಕಂದರೆ ಪಾರ್ಟಿ ಅಂದಮೇಲೆ ಕೆಲವೊಂದು ನಿಯಮಗಳು ಇರ್ತಾವ, ನಿಯಮಗಳು ಮೀರಿ ಯಾರು ಹೋಗೋಕ್ಕಾಗಲ್ಲ. ಅದಕ್ಕೋಸ್ಕರವಾಗಿ ಮಧ್ಯಂತರದಲ್ಲಿ ಯಾರನ್ನು ಕೂಡ ಬಹುಶಃ ನಾನು ಇಷ್ಟು ವರ್ಷಗಳ ರಾಜಕಾರಣದಲ್ಲಿ ಯಾವುದೇ ಅಧ್ಯಕ್ಷರು ಮಾಡಿದಾರೆ ಮಧ್ಯದಲ್ಲಿ ಇಳಿಸಿದಾರೆ ಅನ್ನೋಂಥದ್ದು ಕೂಡ ಯಾವುದು ಉದಾಹರಣೆ ನಮಗೆ ಕಾಣ್ತಾ ಇಲ್ಲ. ನಮ್ಮೆಲ್ಲರ ಅಭಿಪ್ರಾಯ ಸ್ಥಳೀಯ ಏನಂದ್ರೆ ಸರ್ಕಾರ ನಮ್ಮ ಪಾರ್ಟಿ ನಿಯಮಗಳೇನಿರ್ತಾವೆ ನಿಯಮಗಳ ಅನುಸಾರವಾಗಿ ಎಲ್ಲರೂ ಕೂಡ ನಡಿಬೇಕು. ನಿಯಮ ಅನ್ನೋಂಥದ್ದು ಬಹಳ ಮುಖ್ಯ ಇರ್ತದೆ. ನಿಯಮದ ಪ್ರಕಾರ ನಾವು ನಡಿಬೇಕಾದ್ರೆ ಒಬ್ಬ ಅಧ್ಯಕ್ಷರಾದ ಮೇಲೆ 3 ವರ್ಷ ಅವರ ಅಧಿಕಾರ ಅವಧಿ ಇರ್ತದೆ. ಆ 3 ವರ್ಷಗಳ ಕಾಲ ಮುಂದೆ ಅವರದು ಅವಧಿ ಮುಗಿದಂತ ಬೇರೆಯವ್ರಿಗೆ ಅವಕಾಶ ಮಾಡಿಕೊಟ್ಟು ಕೊಡ್ಬೋದೇನೋ. ನನಗೆ ಗೊತ್ತಿರುವಂಥ ಪ್ರಕಾರ ನಾನು ವೈಯಕ್ತಿಕವಾಗಿ ಅಂದರೆ ಬಹುಶಃ ಯಾವುದೇ ವಿಚಾರವನ್ನು ಅವ್ರಿಗೆ ಒಂದು ಸಮಯ ಅನ್ನೋದಿರ್ತದೆ. ನಾವೆಲ್ಲರೂ ಕೂಡ ಒಂದು ಸರಿ ಅಧ್ಯಕ್ಷರನ್ನ ಅವ್ರನ್ನ ಆಯ್ಕೆಯನ್ನು ಮಾಡಿದರೆ ಬಹುಶಃ ಅವ್ರಿಗೆ ಸಮಯ ಅನ್ನೋಂಥದ್ದು 3 ವರ್ಷ ಸಮಯ ಇರ್ತದೆ. 3 ವರ್ಷ ಆದಮೇಲೆ ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ತಾರೆ, ಇಲ್ಲ ನಾಕ್ ಹೋಗಲ್ಲ. ಯಾಕಂದರೆ ಪಾರ್ಟಿ ಅಂದಮೇಲೆ ಕೆಲವೊಂದು ನಿಯಮಗಳು ಇರ್ತಾವ, ನಿಯಮಗಳು ಮೀರಿ ಯಾರು ಹೋಗೋಕ್ಕಾಗಲ್ಲ. ಅದಕ್ಕೋಸ್ಕರವಾಗಿ ಮಧ್ಯಂತರದಲ್ಲಿ ಯಾರನ್ನು ಕೂಡ ಬಹುಶಃ ನಾನು ಇಷ್ಟು ವರ್ಷಗಳ ರಾಜಕಾರಣದಲ್ಲಿ ಯಾವುದೇ ಅಧ್ಯಕ್ಷರು ಮಾಡಿದಾರೆ ಮಧ್ಯದಲ್ಲಿ ಇಳಿಸಿದಾರೆ ಅನ್ನೋಂಥದ್ದು ಕೂಡ ಯಾವುದು ಉದಾಹರಣೆ ನಮಗೆ ಕಾಣ್ತಾ ಇಲ್ಲ. ನಮ್ಮೆಲ್ಲರ ಅಭಿಪ್ರಾಯ ಸ್ಥಳೀಯ ಏನಂದ್ರೆ ಸರ್ಕಾರ ನಮ್ಮ ಪಾರ್ಟಿ ನಿಯಮಗಳೇನಿರ್ತಾವೆ ನಿಯಮಗಳ ಅನುಸಾರವಾಗಿ ಎಲ್ಲರೂ ಕೂಡ ನಡಿಬೇಕು. ನಿಯಮ ಅನ್ನೋಂಥದ್ದು ಬಹಳ ಮುಖ್ಯ ಇರ್ತದೆ. ನಿಯಮದ ಪ್ರಕಾರ ನಾವು ನಡಿಬೇಕಾದ್ರೆ ಒಬ್ಬ ಅಧ್ಯಕ್ಷರಾದ ಮೇಲೆ 3 ವರ್ಷ ಅವರ ಅಧಿಕಾರ ಅವಧಿ ಇರ್ತದೆ. ಆ 3 ವರ್ಷಗಳ ಕಾಲ ಮುಂದೆ ಅವರದು ಅವಧಿ ಮುಗಿದಂತ ಬೇರೆಯವ್ರಿಗೆ ಅವಕಾಶ ಮಾಡಿಕೊಟ್ಟು ಕೊಡ್ಬೋದೇನೋ.